ಹಾಯ್ ಫ್ರೆಂಡ್ಸ್, ಪ್ರಭಾ ಪಾರೋ ರೆಸಿಪಿಗೆ ಸ್ವಾಗತ. ಬನ್ನಿ ಇವತ್ತು ಅವರೆಕಾಳು ಕಟ್ಟಿನ ಸಾರು ಹಾಗೆಯೇ ಅವರೆಕಾಳು ಪಲ್ಯ ಮಾಡೋಣ. ನಾನಿಲ್ಲಿ ಒಂದು 200 ಗ್ರಾಮಷ್ಟು ಕಾಳು ತೊಗೊಂಡು ತೊಳೆದು ಅದನ್ನು ಚಿಕ್ಕ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ನನಗೆ ಒಂದು 3 ಲೋಟ ಅಷ್ಟು ಕಟ್ಟಬೇಕು, ಅದಕ್ಕೆ ನಾನು 3 ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡಷ್ಟು ನೀರು ಹಾಕಿ ಹಾಗೆಯೇ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಅರಿಶಿನದ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅರಿಶಿನದ ಪುಡಿ ಬೇಡ, ಕಾಳು ಬೆಳ್ಳಗೆ ಬೇಕು ಅನ್ನೋಗಿದ್ರೆ ಹಾಕ್ಕೊಳ್ಳೋದು ಬೇಡ. ಸೌಟಲ್ಲಿ ಸ್ವಲ್ಪ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು ವಿಜಲ್ ಕೊಡೋಣ. ನಾನು ಇದನ್ನು ಪಕ್ಕದ ಸ್ಟವ್ ಮೇಲೆ ಇಟ್ಟು ವಿಜಲ್ ಕೊಡ್ತೀನಿ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಸಣ್ಣ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಕಾದ್ಮೇಲೆ ಅದಕ್ಕೊಂದು 2 ಚಮಚ ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾದಿದ ಮೇಲೆ ಅದಕ್ಕೆ 2 ಚಮಚ ಅಷ್ಟು ಧನಿಯಾ ಹಾಕ್ಕೊಳ್ತೀನಿ. ಧನಿಯಾನ ಸ್ವಲ್ಪ ಸೌಟಲ್ಲಿ ಹುರ್ಕೊಳ್ಳೋಣ. ಸುಮ್ಮನೆ 1 ನಿಮಿಷ ಅಷ್ಟು. ಅದಕ್ಕೆ 4 ಹಣ್ಣು ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸಿ ಹುರಿತಾ ಇದ್ದೀನಿ. ಒಂದು ಬೆಳ್ಳುಳ್ಳಿ ಕಾಳನ್ನ ಬೆಳೆಸಿ ಅದನ್ನು ಹಾಕ್ಕೊಂಡು ಅದನ್ನು ಹುರಿತಾ ಇದ್ದೀನಿ. ಈರುಳ್ಳಿ ಬಣ್ಣ ಬದಲಾಯಿಸಿದ ಮೇಲೆ ಅದಕ್ಕೆ 1 ಚಮಚ ಅಷ್ಟು ಜೀರಿಗೆ, ಒಂದು 4-5 ಕಾಳು ಮೆಂತ್ಯನ ಹಾಕಿ ಅದನ್ನು ಹುರ್ಕೋಬೇಕು. ಕೊನೆಯಲ್ಲಿ 1 ಚಮಚ ಮೆಣಸು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಈ ಬಿಸಿನಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದೆಲ್ಲ ಹುರಿಬೇಕಾದ್ರೆ ಒಳ್ಳೆ ಘಮ ಘಮ ಅಂತ ವಾಸನೆ ಬರ್ತಾ ಇರುತ್ತೆ. ಈಗ ಒಂದು 4 ಇಂಚಷ್ಟು ಅಗಲದ್ದು ತೆಂಗಿನಕಾಯಿ ತೊಗೊಂಡು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹುರ್ಕೋಬೇಕು. ಈ ಮಸಾಲೆ ಸಾರು ಈ ಚಳಿಗಾಲಕ್ಕೆ ಸೂಕ್ತವಾಗಿದೆ. ಹಾಗೆಯೇ ಜೀರಿಗೆ ಮೆಣಸು ಎಲ್ಲ ಹಾಕಿರೋದ್ರಿಂದ ಗ್ಯಾಸ್ ಟ್ರಬಲ್ ಥರ ಆಗೋಲ್ಲ. ಕೆಲವರು ಕಾಳೆಲ್ಲ ತಿಂದರೆ ನನಗೆ ತುಂಬ ಗ್ಯಾಸ್ ಥರ ಆಗುತ್ತೆ, ಹೊಟ್ಟೆ ಉಬ್ಬರಿಸುತ್ತೆ ಅಂತ ಹೇಳ್ತಾರಲ್ವ, ಆ ಥರ ಎಲ್ಲ ಏನೂ ಆಗೋಲ್ಲ. ಈಗ 2 ಗ್ರಾಮಷ್ಟು ಕರ್ಬೇವಿನ ಸೊಪ್ಪು, 2 ಗ್ರಾಮಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಇದ್ರ ಜೊತೆಲಿ ಚೆನ್ನಾಗಿ ಹುರ್ಕೊಂಡು ತಣ್ಣಗಾದ್ಮೇಲೆ ಅದನ್ನು ರುಬ್ಬಿಟ್ಕೊಳ್ಳೋಣ. ಕುಕ್ಕರ್ ಕೂಗಿ ತಣ್ಣಗಾಗಿದೆ. ನಾನು ಕಾಳನ್ನ ಇದರಲ್ಲಿ ಸೋಸ್ಕೊತಾ ಇದ್ದೀನಿ. ಮೊದಲು ಈ ಥರ ಒಂದು ಸಣ್ಣ ಕುಕ್ಕರ್ ಇಟ್ಕೊಂಡು ಅದರೊಳಗೊಂದು ಜರಡಿ ಇಟ್ಕೊಂಡು ಆ ಬೆಂದಿರೋ ಕಾಳನ್ನೆಲ್ಲ ಇದರಲ್ಲಿ ನಾನು ಸೋಸ್ಕೊಳ್ತೀನಿ. ಈಗ ಈ ಕಾಳನ್ನ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಈ ಕಟ್ಟಿಗೆ ರುಬ್ಬಿರೋಂಥ ಮಸಾಲೆನೆಲ್ಲ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಮಿಕ್ಸಿ ತೊಳೆದಿದ್ದು ನೀರನ್ನು ಅದಕ್ಕೆ ಹಾಕ್ಕೋಬೋದು. ಇದನ್ನು ಸೌಟಲ್ಲಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ. ಇದಕ್ಕೆ ಒಗ್ಗರಣೆ ಕೊಡೋಣ. ಇದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಹಿಂಗಿನ ಪುಡಿ ಮತ್ತು ಕರ್ಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಕೊಡೋಣ. ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ತಗೊಂಡು ಕಟ್ಟಿಗೆ ಹಾಕ್ಬರೋಣ. ನಾವು ಮಸಾಲೆ ರುಬ್ಬಿ ಹಾಕಿದ್ವಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕದಡಬೇಕು ಸೌಟಲ್ಲಿ. ಉಪ್ಪು ಸಾಕಾಗುತ್ತಾ ಅಂತ ನೋಡಿಕೊಂಡು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದರೆ ಕಟ್ಟಿನ ಸಾರು ರೆಡಿ ಆಯಿತು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಪಲ್ಯಕ್ಕೆ ನಾನು ಒಲೆ ಮೇಲೆ ಒಂದು ಸಾಸ್ಪ್ಯಾನ್ ಇಡ್ತೀನಿ. ಸಾಸ್ಪ್ಯಾನ್ ಇಟ್ಟು 2 ಚಮಚ ಎಣ್ಣೆ ಹಾಕ್ತೀನಿ. ಇದಕ್ಕೆ ಸಾಸಿವೆ 1 ಸ್ಪೂನು, ಜೀರಿಗೆ 1 ಸ್ಪೂನು, ಒಣಗಿದ ಮೆಣಸಿನ್ಕಾಯಿ 1-2-3, ಅಂದರೆ ಇದು ಹಸಿಮೆಣ್ಸಿನ್ಕಾಯಿ ಒಣಗೋಗಿರುತ್ತಲ್ಲ ಅದನ್ನು ಒಣಗಿಸಿಟ್ಟು ಇದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಕರ್ಬೇವಿನ ಸೊಪ್ಪು ಒಂದು 4-5 ಎಲೆ, ಸ್ವಲ್ಪ ಈರುಳ್ಳಿನ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಬೇಕು. ಈರುಳ್ಳಿ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಕಾಳಿಗೆ ನಾವು ಆಲ್ರೆಡಿ ಹಾಕಿರ್ತೀವಿ. ಚೆನ್ನಾಗಿ ಹುರಿದಾದ್ಮೇಲೆ ಈ ಕಾಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಬೋದು. ಇದು ಆಪ್ಷನಲ್ಲು, ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ದಿದ್ರೆ ಬೇಡ. ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದ್ರೆ ಪಲ್ಯ ರೆಡಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಕಟ್ಟಿನ ಸಾರು, ಅವರೆಕಾಳು ಪಲ್ಯ ಸೂಪರಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಇದೇ ರೀತಿ ಈಸಿಯಾಗಿರೋಂಥ ರುಚಿಯಾದ ಅಡುಗೆಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.